ಸ್ನೇಹಿತರೆ ನಮಸ್ಕಾರ. ಹೆಣ್ಣು ಅಂದರೆ ಮಾಯೆ, ಹೆಣ್ಣು ಅಂದರೆ ಮಾಯಾಜಾಲ. ಹೆಣ್ಣು ಮನಸ್ಸು ಮಾಡಿದರೆ ಏನು ಕೂಡ ಸಾಧ್ಯ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿದ್ದಾವೆ. ಅದರಲ್ಲೂ ಕೂಡ ಈ ಹೆಣ್ಣು ಮಕ್ಕಳು ಒಂದು ಸ್ವಲ್ಪ ಕಣ್ಣೀರು ಹಾಕಿದರೆ ಸಾಕು, ಎಂಥ ಕಲ್ಲು ಹೃದಯವಾದರೂ ಕೂಡ ಕರಗುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಅದೇ ರೀತಿ ಇದೇ ಕಣ್ಣೀರನ್ನು ಅದೆಷ್ಟೋ ವಂಚಕರ ಜಾಲ ತಮ್ಮ ಒಂದು ಬಂಡವಾಳವನ್ನಾಗಿ ಮಾಡಿಸಿಕೊಂಡು ಲಕ್ಷ ಲಕ್ಷ ಹಣವನ್ನು ಪೀಕೋದು ಮಾತ್ರವಲ್ಲದೆ ಸಾಕಷ್ಟು ಜನರ ಜೀವವನ್ನೇ ಬರ್ಬಾದ್ ಮಾಡಿರುವಂಥ ಅದೆಷ್ಟೋ ಉದಾಹರಣೆಗಳು, ಸಾಕ್ಷಿಗಳು ನಮ್ಮ ಮುಂದೆ ಇದ್ದಾವೆ. ಇದೇ ರೀತಿ ಇಲ್ಲೊಂದು ಘಟನೆ ನಡೆದಿದೆ. 60 ವರ್ಷದ ಅರ್ಚಕನಿಗೆ ಫೇಸ್ಬುಕ್ನಲ್ಲಿ ಪರಿಚಯವಾದಂತಹ ಒಬ್ಬ ಮೋಹನಾಂಗಿ ತನ್ನ ಮೋಹದ ಆಟದ ಮೂಲಕನೇ ಆತನ ಜೊತೆಗೆ ಸ್ನೇಹವನ್ನು ಸಂಪಾದನೆ ಮಾಡ್ತಾಳೆ. ವಾಟ್ಸಪ್ನಲ್ಲಿ ಚಾಟ್ ಮಾಡೋದೇನೋ, ಆನ್ಲೈನಲ್ಲಿ ಈಕೆ ಆತನಿಗೆ ಬೇರೆ ಬೇರೆ ರೀತಿಯಾದಂಥ ಮೆಸೇಜ್ಗಳನ್ನು ಮಾಡೋದೇನೋ, ಆತನನ್ನು ಪುಸಲಾಯಿಸೋದೇನೋ, ಜೊತೆಗೆ ಆತನಿಗೂ ಕೂಡ ಈ 60 ವರ್ಷದ ಅರ್ಚಕನಿಗೂ ಕೂಡ ಆಸೆ ಬರುವ ರೀತಿ ಮಾಡಿದ್ದು ಮಾತ್ರವಲ್ಲದೆ ಅನಾಥೆ ಅಂತೇಳಿ ಕಣ್ಣೀರಿಟ್ಟು ಆ ಕಣ್ಣೀರಿಗೆ ಕರಗಿದಂಥ ಅರ್ಚಕ ಕಳೆದುಕೊಂಡಿದ್ದು ಮಾತ್ರ ಲಕ್ಷ ಲಕ್ಷ ಹಣ ಅನ್ನೋದು ಗೊತ್ತಾಗುವಾಗ ಕಾಲ ಮಿಂಚಿ ಹೋಗಿತ್ತು. ಹಾಗಾದರೆ ಯಾರು ಈ ಮಹಾನ್ ವಂಚಕಿ? ಈ ಮೋಹನಾಂಗಿಯ ರಹಸ್ಯವೇನು? ಅಸಲಿಗೆ 60 ವರ್ಷದ ಈ ಅರ್ಚಕನಿಗೆ ಇನ್ನೂ ಕೂಡ ಈಕೆಯ ಮೇಲೆ ಅಂಥದ್ದೊಂದು ಚಟ ಬರೋದಕ್ಕೆ ಕಾರಣವಾಗಿದ್ದೇನೋ, ಈತನ ಚಟಕ್ಕೆ ಆತ ಕಳೆದುಕೊಂಡಿದ್ದಿಷ್ಟು ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಸ್ಟೋರಿಯನ್ನು ನೋಡಿದ್ರೆ ನಗಬೇಕು, ಅಳಬೇಕು, ಅಥವಾ ಏನಂತೇಳಿ ಈ ಅರ್ಚಕನ ಬಗ್ಗೆ ಒಂದು ರೀತಿಯಲ್ಲಿ ಕನಿಕರ ತೋರಿಸ್ಬೇಕು ಒಂದು ಗೊತ್ತಾಗಲ್ಲ, ಅಥವಾ ಈ ಮೋಹನಾಂಗಿಯ ಬಗ್ಗೆ ನಾವು ತೀವ್ರವಾದಂತಹ ಕೆಟ್ಟ ಪದಗಳಿಂದ ನಿಂದಿಸಬೇಕು ಒಂದು ಕೂಡ ಅರ್ಥ ಆಗಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಮೋಸ ಹೋಗೋರು ಇರೋವರೆಗೂ ಕೂಡ ಮೋಸ ಮಾಡೋರು ಇರ್ತಾರೆ ಅನ್ನುವಂಥ ಮಾತಿದೆ ನೋಡಿ, ಅದು ಮತ್ತೆ 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 ನಿಜವಾಗ್ತಾನೆ ಇದೆ. ಇಲ್ಲೂ ಕೂಡ ಹಾಗೆ ಆಗಿದೆ. ಆನ್ಲೈನಲ್ಲಿ ಯಾವುದಾದ್ರೂ ಸುಂದರಿ ನಿಮಗೆ ಫ್ರೆಂಡ್ ರಿಕ್ವೆಸ್ಟನ್ನು ಕಳಿಸಿ ಆಕೆಯ ಗೋಳನ್ನು ಹೇಳಿಕೊಂಡು ಗೊಳೋ ಅಂತೇಳಿ ಅಳ್ತಿದ್ದಾಳ, ಪ್ಲೀಸ್ ಸಹಾಯ ಮಾಡಿ ಅಂತೇಳಿ ಕೇಳ್ತಿದ್ದಾಳ. ದುಡುಕಬೇಡಿ. ಅಂತಹ ಅಕೌಂಟ್ ಬಗ್ಗೆ ಎಚ್ಚರವಾಗಿರಬೇಕು. ಅದು ಅಸಲಿ ಅಕೌಂಟ್ ಆಗಿರೋದಿಲ್ಲ, ಅಥವಾ ಅದು ಅಸಲಿಗೆ ಆಕೆ ನಿಮ್ಮನ್ನು ವಸೂಲಿ ಮಾಡೋಕ್ಕೆ ಮಾಡಿರುವಂಥ ದೊಡ್ಡ ಪ್ಲಾನ್ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಬಹುಶಃ ನೀವು ಕೂಡ ಇಲ್ಲಿ ನಮ್ಮ ಹೀರೋ ಥರನೇ ನೀವು ಕೂಡ ಲಕ್ಷ ಲಕ್ಷ ಕಳ್ಕೊಡೋದ್ರಲ್ಲಿ ಅನುಮಾನನೇ ಇಲ್ಲ. ಹೌದು, ನಿಮ್ಮಿಂದ ವಸೂಲಿ ಕಾರ್ಯಕ್ರಮವನ್ನು ಆಕೆ ಶುರು ಇಟ್ಕೊಳ್ತಾಳೆ ಅನ್ನೋದಕ್ಕೆ ಸಾಕ್ಷಿ ಈಗಾಗಲೇ ಸಿಕ್ಕಿದೆ. ಆ ನಂಬರಿಂದ ಅಂದರೆ ಯಾವುದೋ ಒಂದು ಫೇಕ್ ಅಕೌಂಟು ಅಥವಾ ಯಾವುದೋ ಒಂದು ಹುಡುಗಿಯಿಂದ ಬರುವಂತಹ ಮೆಸೇಜ್ಗಳು, ಆ ಮೆಸೇಜಿನಲ್ಲಿ ಇರುವಂತಹ ಭಾವನಾತ್ಮಕ ಅಂಶಗಳು, ಜೊತೆಗೆ ಆಕೆಯ ಕಣ್ಣೀರು, ಇವೆಲ್ಲದೂ ಕೂಡ ಹೇಗೆ ಮಾಡುತ್ತೆ ಅಂತ ಹೇಳಿದ್ರೆ ಇಲ್ಲಿ 60 ವರ್ಷದ ಅರ್ಚಕನೊಬ್ಬನನ್ನೇ ಬಿಟ್ಟಿಲ್ಲ ಈ ಮದನಾಂಗಿ. ಈಕೆ ಮಾಡಿದಂತಹ ಮಹಾ ಮೋಸಕ್ಕೆ ಆ ಅರ್ಚಕ ಕಳೆದುಕೊಂಡಿದ್ದು ಲಕ್ಷ ಲಕ್ಷ ರೂಪಾಯಿ. ಹೌದು, ಅಸಲಿಗೆ ಈ ಸುಂದರಿ ಯಾರು, ಆ ಅರ್ಚಕ ಯಾರು, ಇವರ ಪ್ರೇಮ ಕಥೆ ಏನು, ಇವರ ಸ್ನೇಹ ಶುರುವಾಗಿದ್ದು ಹೇಗೆ, ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ನೋಡಿ. ಈ ಅರ್ಚಕ ವಿಜಯಕುಮಾರ್ ಮಂಡ್ಯದ ಪಾಂಡವಪುರ ತಾಲೂಕಿನ ಸೋಮನಹಳ್ಳಿಯ ನಿವಾಸಿ. ಅರ್ಚಕ ವೃತ್ತಿಯನ್ನು ನಂಬಿಕೊಂಡು ಜೀವನವನ್ನು ಸಾಗಿಸ್ತಿದ್ದಂಥ ವಿಜಯಕುಮಾರ್ 60ನೇ ಹರೆಯದಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನ ಗೀಳು ಹಿಡಿದಿತ್ತು. ಮೊಬೈಲ್ನಲ್ಲಿ ಬ್ಯುಸಿಯಾಗಿ ಇರ್ತಿದ್ದಂತೆ ಈತನಿಗೆ ಈ ವಿಜಯಕುಮಾರ್ ಸಹಜವಾಗಿ ಒಂದು ಜಾಲಕ್ಕೆ ಬಿದ್ದು ಬಿಡ್ತಾನೆ. ಇಂಥ ಟೈಮ್ನಲ್ಲೇ ವಿಜಯಕುಮಾರ್ಗೆ ಫೇಸ್ಬುಕ್ನಲ್ಲಿ ಸಿರಿ ಶ್ರೇಷ ಅನ್ನುವಂಥ ಒಂದು ಖಾತೆಯಿಂದ ರಿಕ್ವೆಸ್ಟ್ ಬಂದಿದೆ. DP ನೋಡಿದರೆ ಚಂದದ ಯುವತಿಯ ಫೋಟೋ, ಹುಡುಗಿ ಚೆನ್ನಾಗಿ ಇದ್ದಾಳಲ್ಲ ಅಂತೇಳ್ಬಿಟ್ಟು ವಿಜಯಕುಮಾರ್ ರಿಕ್ವೆಸ್ಟ್ ಓಕೆ ಮಾಡಿ ಫ್ರೆಂಡಾಗಿ ಮಾಡ್ಕೊಂಡ್ಬಿಡ್ತಾನೆ. ಅಲ್ಲಿಂದ ಈ ಸಿರಿಶೇಷ ಮತ್ತು ವಿಜಯಕುಮಾರ್ ಮಧ್ಯೆ ಚಾಟಿಂಗ್ ಶುರು ಆಗ್ತದೆ. ವಿಜಯಕುಮಾರ್ ಚಾಟಿಂಗ್ ಶುರು ಮಾಡಿದ್ರು ಅತ್ತ ಸಿರಿಶೇಷ ಅಕೌಂಟ್ನಿಂದ ಚಾಟ್ ಮಾಡ್ತಿದ್ದವರು ಅರ್ಚಕನ ಜೊತೆ ಎಲ್ಲವನ್ನು ಕೂಡ ಶೇರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ದಿನದಿಂದ ದಿನಕ್ಕೆ ಇಬ್ಬರ ನಡುವೆ ಆತ್ಮೀಯತೆ ಹೆಚ್ಚಾಗ್ತಾ ಹೋಗಿದೆ. ಫೇಸ್ಬುಕ್ ಸುಂದರಿಗೆ ಮರುಳಾಗಿದ್ದಂಥ ಅರ್ಚಕ ವಿಜಯಕುಮಾರ್ ಆಕೆಯ ಕಷ್ಟ ನಷ್ಟಗಳನ್ನೆಲ್ಲ ಕೇಳೋದಕ್ಕೆ ಶುರು ಮಾಡಿದ್ದಾನೆ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಕೂಡ ಹಾಲು ಅನ್ನ, ಹಾಗೆ ಇವರಿಬ್ಬರದ್ದು ಕೂಡ ಲೆಕ್ಕಾಚಾರ ಅಲ್ಲಿಗೆ ಚುಕ್ತ ಆಗೋಕೆ ಶುರುವಾಯಿತು. ಅಂದರೆ ಇಬ್ರು ಕೂಡ ತುಂಬ ಕ್ಲೋಸ್ ಆಗ್ತಾ ಹೋಗ್ತಾರೆ. ಒಳ್ಳೆ ಬಕ್ರನ ಸಿಗ್ತಾ ಅಂತ ಹೇಳ್ಬಿಟ್ಟು ಈ ಸಿರಿಶೇಷ ಅಕೌಂಟನ್ನು ಹ್ಯಾಂಡ್ಲ್ ಮಾಡ್ತಿದ್ದಂಥ ಸುಂದರಿ ತನ್ನ ವರಸೆಯನ್ನು ಶುರು ಹಚ್ಕೊಂಡು ಬಿಟ್ಟಿದ್ಲು. ಯಾವಾಗ ಇಬ್ಬರ ನಡುವೆ ಒಂದು ಆತ್ಮೀಯತೆ ಬೆಸೆಯಿತೋ ಯುವತಿ ವಸೂಲಿ ಕಾರ್ಯಕ್ರಮಕ್ಕೆ ಇಳಿದು ಬಿಡ್ತಾಳೆ. ಅರ್ಚಕನ ಮುಂದೆ ತಾನೊಬ್ಳು ಅನಾಥೆ ಅಂತ ಹೇಳ್ಬಿಟ್ಟು ತನಗೆ ಯಾರೂ ಇಲ್ಲ ಅನ್ನೋದನ್ನು ಹೇಳಿಕೊಡ್ತಾಳೆ. ನನಗೆ ಸಹಾಯ ಮಾಡಿ ಅಂತೇಳಿ ಕೇಳಿಕೊಳ್ತಾಳೆ. ಈ ಮಾತನ್ನು ಕೇಳ್ತಿದ್ದಂತೆ ಅರ್ಚಕ ವಿಜಯಕುಮಾರ್ ಕರಗಿ ನೀರಾಗಿ ಬಿಡ್ತಾನೆ. ಆಕೆ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಹೇಳ್ಬಿಟ್ಟು ಅರ್ಚಕ ವಿಜಯಕುಮಾರ್ ಶ್ರೀಶೇಷ ಅಕೌಂಟ್ನಿಂದ ಚಾಟ್ ಮಾಡ್ತಿದ್ದಂಥ ಹುಡುಗಿಗೆ ಹಣ ಹಾಕೋದಕ್ಕೆ ಶುರು ಮಾಡ್ತಾನೆ. 100, 200 ಅಂತ ಹೇಳ್ಬಿಟ್ಟು ಅವಳ ಅಕೌಂಟ್ಗೆ ದುಡ್ಡು ಹಾಕ್ತಾನೆ ಹೋಗ್ತಾನೆ. ಹೀಗೆ ಹೋಗ್ತಾ 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 ಇದು ಲಕ್ಷದ ಹೊರಗೆ ಹೋಗಿ ತಲುಪಿಬಿಡುತ್ತೆ. ಯುವತಿ ಯಾವಾಗೆಲ್ಲ ಹಣ ಕೇಳಿದ್ಲೋ ವಿಜಯಕುಮಾರ್ ಆಗೆಲ್ಲ ಹಣ ಹಾಕಿದ್ದಾನೆ. ಫೋನ್ಪೇ, ಗೂಗಲ್ ಪೇ ಮೂಲಕ ಹಣವನ್ನು ವರ್ಗಾವಣೆ ಮಾಡಿದ್ದಾನೆ.
ಹೀಗೆ ಅರ್ಚಕನಿಂದ ಫೇಸ್ಬುಕ್ ಸುಂದರಿಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 1,00,000 ಹಣ ಹಾಕಿಸಿಕೊಂಡಿದ್ದಾಳೆ ಈ ಖತರ್ನಾಕ್ ಕಿಲೈಡಿ. ಸುಂದರಿಯನ್ನು ಮೀಟ್ ಮಾಡಬೇಕು ಅಂತೇಳಿ ಹೇಳಿದ್ನೋ ಆಗಲೇ ನೋಡಿ ಅಸಲಿ ಮ್ಯಾಟ್ರು ಬಲಿಯಾಗಿತ್ತು. ಆದರೆ ಈ ವಿಚಾರ ಅಂದರೆ ಈ ಮೋಹನಂಗೆ ಅಥವಾ ಈಕೆ ಮಾಡಿದ್ದು ಮಹಾ ಮೋಸ ಅನ್ನೋದು ಈತನಿಗೆ ಗೊತ್ತಾಗಿದ್ದು ಯಾವಾಗ ಅಂತ ಹೇಳಿದ್ರೆ, ನಿನ್ನನ್ನು ಮೀಟ್ ಮಾಡಬೇಕು ಅಂತೇಳಿ ಆತ ಹೇಳಿದಾಗ. ಹೌದು, ಯಾವಾಗ ಆತ ಇಲ್ಲ ನಿನ್ನನ್ನು ಮೀಟ್ ಮಾಡಬೇಕು ನೀನು ಸಿಗು ಅಂತೇಳಿ ಹೇಳ್ತಾನೋ ಆಗ ಎಲ್ಲವೂ ಕೂಡ ಬಯಲಾಗುತ್ತೆ. ಅರ್ಚಕ ಭೇಟಿ ಆಗಬೇಕು ಅಂದಾಗಲೆಲ್ಲ ಫೇಸ್ಬುಕ್ ಸುಂದರಿ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ದಾಳೆ. ಹಲವು ಬಾರಿ ಸಿಗೋದಾಗಿ ಹೇಳಿ ಆ ಯುವತಿ ವಿಜಯಕುಮಾರ್ಗೆ ಕೈಗೆ ಸಿಕ್ಕಿಲ್ಲ. ಆಮೇಲೆ ಫೋನ್ ಮೆಸೇಜ್ ಮಾಡಿದ್ರು ಕೂಡ ನೋ ರೆಸ್ಪಾನ್ಸ್. ಆಗಲೇ ನೋಡಿ ಇದು ಆನ್ಲೈನ್ ದೋಖ ಅಂತೇಳಿ ಗೊತ್ತಾಗಿತ್ತು. ಯುವತಿಯ ಆಸೆಗೆ ಲಕ್ಷ ಕಳೆದುಕೊಂಡಂಥ ವೃದ್ಧ ಅರ್ಚಕ ಈಗ ಮಂಡ್ಯ ಸೈಬರ್ ಠಾಣೆಯ ಮೆಟ್ಟಿಲನ್ನು ಏರಿದ್ದಾನೆ. ಆದರೆ ಅರ್ಚಕನಿಗೆ ಮೆಸೇಜ್ ಮಾಡಿರೋದು ನಕಲಿ ಖಾತೆ ಅನ್ನೋದು ಆಮೇಲೆ ಗೊತ್ತಾಗಿದೆ. ವಿಜಯಕುಮಾರ್ಗೆ ಮೆಸೇಜ್ ಮಾಡ್ತಿದ್ದಂಥ ಅಕೌಂಟು ಫೇಕ್ ಅಕೌಂಟು. ಈ ಫೋಟೋ ಬೇರೆ ಮಹಿಳೆಯದು ಅನ್ನೋದು ನಂತರ ಗೊತ್ತಾಗಿದೆ. ಮೂಲತಃ ತೆಲಂಗಾಣ ನಿವಾಸಿಯಾಗಿರುವಂಥ ಸಿರಿಗೆ ಇನ್ಸ್ಟಾದಲ್ಲಿ 7 ಲಕ್ಷಕ್ಕೂ ಅಧಿಕ ಜನ ಫಾಲೋವರ್ಸ್ ಇದ್ದಾರೆ. ಈ ಸಿರಿ ಫೋಟೋವನ್ನೇ ಯಾರೋ ಕಿಡಿಗೇಡಿಗಳು ಬಳಸಿಕೊಂಡು ನಕಲಿ ಖಾತೆಯನ್ನೇ ಕ್ರಿಯೇಟ್ ಮಾಡಿ ಈ ಅರ್ಚಕನಿಗೆ ಮೋಸವನ್ನು ಮಾಡಿರೋದ್ರ ಬಗ್ಗೆ ಶಂಕೆ ಇದೆ. ಸದ್ಯ ಈ ಬಗ್ಗೆ ಮಂಡ್ಯ ಸೈಬರ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಶುರು ಹಚ್ಚಿಕೊಂಡಿದ್ದಾರೆ. ಯಾವುದಕ್ಕೂ ಆನ್ಲೈನಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ರೀತಿ ಫೇಸ್ಬುಕ್ನಲ್ಲಿ ಬರುವಂಥ ಅಕೌಂಟ್ಗಳ ಬಗ್ಗೆ ಎಚ್ಚರವನ್ನು ವಹಿಸೋದು ತುಂಬ ಅಗತ್ಯ. ಹಾಗೆಯೇ ಈ ರೀತಿ ಸ್ವಲ್ಪ ಯಾಮಾರಿದ್ರು ಕೂಡ ಅಂದರೆ ಸುಂದರವಾದಂಥ ಯುವತಿಯನ್ನು ಫೋಟೋ ನೋಡಿ ಆ ಫೋಟೋವನ್ನು ಅಕ್ಸೆಪ್ಟ್ ಮಾಡಿ ಸಹಜವಾಗಿ ಫ್ರೆಂಡ್ ರಿಕ್ವೆಸ್ಟ್ ನೋಡಿದ ತಕ್ಷಣ ಬಂದ ತಕ್ಷಣ ಏನು ಅಂದ್ಕೊಳ್ತೀವಿ, ಯಾವುದೋ ಒಂದು ಚಂದದ ಹುಡುಗಿ ಫೋಟೋ ಇದೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಆಕೆನೇ ಇರಬೇಕು ಈಕೆ ಅಂತೇಳಿ ಫ್ರೆಂಡ್ ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡಿಬಿಡ್ತೀವಿ. ಅಕ್ಸೆಪ್ಟ್ ಏನೋ ಮಾಡಿದ ಬಳಿಕ ಹೇಗೆ ಇವರು ಯಾಮರಿಸ್ತಾರೆ, ಹೇಗೆ ದೋಖ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಸಲಿಗೆ ಇಲ್ಲಿ ಆ ಸಿರಿ ಎನ್ನುವಂಥ ಯುವತಿನೇ ಇಲ್ಲ, ಫೇಕ್ ಅಕೌಂಟ್ನಿಂದ ಮೆಸೇಜ್ ಬಂದಿರುವಂಥದ್ದು. ಈ ಮೆಸೇಜ್ ಎಲ್ಲಿವರೆಗೆ ಹೋಯಿತು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಈ ಅರ್ಚಕ 1 ಲಕ್ಷ ಕಳೆದುಕೊಳ್ಳುವವರೆಗೂ ಹೋಯಿತು ಅಂತ ಹೇಳಿದ್ರೆ ಎಂಥ ದೂರ ಅಂತ ಅಲ್ವಾ. 60ನೇ ವಯಸ್ಸಿಗೆ ದೇವರ ಪೂಜೆ ಮಾಡ್ಕೊಂಡಿರಬೇಕಾಗಿದ್ದಂಥ ಈ ಅರ್ಚಕ ಮಾಡಿದಂತಹ ಫೇಸ್ಬುಕ್ನ ಪೂಜೆ ಕೊನೆಗೆ ಎಲ್ಲಿಗೆ ಕರ್ಕೊಂಡೋಗಿ ನಿಲ್ಲಿಸ್ತು ಅನ್ನೋದನ್ನು ನೀವೇ ಆಲೋಚನೆ ಮಾಡಿ. ಅದಕ್ಕೆ ಹೇಳೋದು ಎಷ್ಟೇ ಅಲರ್ಟ್ ಇದ್ರೂ ಕೂಡ ಸಾಲೋದಿಲ್ಲ ಅಂತೇಳಿ. ಇಲ್ಲೂ ಕೂಡ ಹಾಗೆ ಆಗಿದೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಮಹಾ ಮೋಸದ ಬಗ್ಗೆ? ನಿಮ್ಮಲ್ಲಿ ಯಾರಾದರೂ ಇದೇ ರೀತಿ ಮಹಾ ಮೋಸ ಹೋದವರು ಗೊತ್ತಿದ್ದರೆ ನೀವು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.